ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದ ಮನೆಯ ಮನಗಳ ಇಂದು ಆರಾಧಿಸು ರಾಜರತ್ನನು ಹಾಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ರವಿವಾರ ಆಗಿದ್ದರಿಂದ ತುಂಬ ರಶ್ ಇತ್ತು, ತುಂಬ ಜನ ಬಂದಿದ್ದರು ಸಮಾಧಿಯನ್ನು ನೋಡಲಿಕ್ಕೆ. ಸರ್ ನಾನು ಹೋಗದೆ ತುಂಬ ದಿನ ಆಗಿದ್ದರಿಂದ ಇವತ್ತು ಹೋಗೋಣ, ನನಗೂ ಫ್ರೀ ಇತ್ತು ಹೋಗೋಣ ಅಂತ ನಾನು ಬಂದೆ. ಇವಾಗ ಸಮಾಧಿ ಎದುರಿಗಿದೆ, ರಾಜ್ಕುಮಾರ್ ಸಮಾಧಿ ನೋಡಿ. ಸೊ ಎದುರಿಗೆ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿಂದ ಎಂಟ್ರಿ ಕೊಡಬೇಕು. ಸೊ ಎಂಟ್ರಿ ತುಂಬ ಸ್ಟಾಲ್ಗಳೆಲ್ಲ ತುಂಬ ಇದ್ದಾವೆ ಇಲ್ಲಿ. ಸೊ ಎಂಟ್ರಿ ಎದುರಿಗೆ ತುಂಬ ಸ್ಟಾಲ್ಗಳಿವೆ, ತುಂಬ ಜನ ಪರ್ಚೇಸ್ಗಳೆಲ್ಲ ಮಾಡ್ಕೋತಾ ಇದ್ದರು. ಹಾಗೆ ನಾನು ಎಂಟ್ರಿ ಕೊಡೋಣ ಅಂತ ಒಳಗೆ ಹೋದೆ. ಎಂಟ್ರಿ ಕೊಟ್ಟಾಗ ಅಲ್ಲಿ ಒಳಗೆ ತುಂಬ ಗಾರ್ಡನ್ ಚೆನ್ನಾಗಿ ಮಾಡಿದ್ದಾರೆ, ಗಾರ್ಡನ್ಗಳು. ಹಾಗೆ ಮುಂದೆ ಹೋಗ್ತಾ ಗಾರ್ಡನ್ ಚೆನ್ನಾಗಿತ್ತು. ನಾನು ವಿಡಿಯೋ ಮಾಡಿದೆ, ಜನ ಎಲ್ಲ ವಿಡಿಯೋ ಮಾಡ್ಕೋತಾ ಇದ್ದರು. ತುಂಬ ಚೆನ್ನಾಗಿತ್ತು ಪ್ಲೇಸ್ ಎಲ್ಲ. ಸೊ ಗಾರ್ಡನ್ ನೋಡ್ಕೋತಾ ಬಂದೆ. ಹಾಗೆ ಸುತ್ತಾಕಿ ಬರಬೇಕು ಇದನ್ನ ನೋಡಲಿಕ್ಕೆ. ಸಮಾಧಿ ಅಲ್ಲಿ ಎದುರಿಗಿದೆ, ದೂರಿಂದ ನೋಡಿ ಅಲ್ಲಿ ಎದುರಿಗಿದೆ. ಹೀಗೆ ಸುತ್ತಾಕಿ ಹೋಗಬೇಕು. ಸುತ್ತಾಕಿ ಹೋದೆ ನಾನು. ನೋಡಿ, ಪರಮಾತ್ಮನ ದರ್ಶನ ಮಾಡ್ಕೊಳ್ಳಿ. ನಾನು ಇದೇ ಫಸ್ಟು ನಾನು ನೋಡ್ತಾ ಇರೋದು ಪರಮಾತ್ಮನ ಸಮಾಧಿಯನ್ನು. ಸೊ ರಾಜ್ಕುಮಾರ್ ಸಮಾಧಿ ಹತ್ರ ಅವರ ಅಮ್ಮ ಮತ್ತು ಅಪ್ಪ ಮತ್ತು ಪುನೀತ್ ರಾಜ್ಕುಮಾರ್ 3 ಸಮಾಧಿ ಒಟ್ಟಿಗೆ ಇದೆ ಇಲ್ಲೇ. ಒಂದಾದ್ಮೇಲೆ ಒಂದೇ ನೋಡ್ಕೊತ ಬಂದೆ. ಸೊ ಪುನೀತ್ ರಾಜ್ಕುಮಾರ್ ಸಮಾಧಿ ಎದುರಿಗೆ ತುಂಬ ಒಂದು ವಿಡಿಯೋ ಎಲ್ಲ ಮಾಡ್ತಾಯಿದ್ರು. ನಾನು ವಿಡಿಯೋ ಮಾಡಿಕೊಂಡೆ ನಿಮಗೆಲ್ಲ ತೋರಿಸೋಣ ಅಂತ. ಇದು ಸಮಾಧಿನ ಬೆಂಗಳೂರವರಿಗೆಲ್ಲ ಗೊತ್ತು, ಬಟ್ ಬೇರೆ ಕಡೆ ಇರೋರಿಗೆಲ್ಲ ಇನ್ನೂ ನೋಡಿಲ್ಲ ಅಂದ್ಕೊತೀನಿ. ತುಂಬ ಜನಕ್ಕೆ ಗೊತ್ತು, ಬೆಂಗಳೂರಲ್ಲಿದ್ದವ್ರು ಎಲ್ಲರೂ ಆಲ್ಮೋಸ್ಟ್ ನೋಡ್ತಾ ಇರ್ತಾರೆ ರಾಜ್ಕುಮಾರ್ ಸಮಾಧಿ. ಈಗ ಪುನೀತ್ ರಾಜ್ಕುಮಾರ್ ಸಮಾಧಿ ಆದಮೇಲೆ ನಾನು ಬಂದಿರಲಿಲ್ಲ. ಒಂದು ಸಲ ಏನೋ ಬಂದಿದ್ದೆ ನಾನು ರಾಜ್ಕುಮಾರ್ ಸಮಾಧಿ ನೋಡಲಿಕ್ಕೆ. ಹಾಗೆ ಪುನೀತ್ ರಾಜ್ಕುಮಾರ್ ಸಮಾಧಿ ನೋಡಿಕೊಂಡು ಹಾಗೆ ಮುಂದೆ ಬಂದೆ. ಬರ್ತಾ ಇದ್ದಂಗೆ ಹಾಗೆ ಮುಂದೆ ಟರ್ನ್ ಆಗ್ತಿದ್ದಂಗೆ ನಮ್ಮ ಪಾರ್ವತಮ್ಮ ಅವ್ರದ್ದು ಸಮಾಧಿ ಇದೆ. ಹಾಗೆ ನೋಡ್ಕೊಳ್ಳೋಣ ಬನ್ನಿ. ಹೀಗೆ ಮುಂದೆ ಹೋಗ್ತಾ ಇದ್ದೆ. ಪಾರ್ವತಮ್ಮ ಸಮಾಧಿ ಹತ್ರ ಬಂದೆ. ಸಮಾಧಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಟೂರಿಸ್ಟ್ ಪ್ಲೇಸು ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಈ ಪಾರ್ವತಮ್ಮನ ದರ್ಶನನೂ ಮಾಡಿಕೊಂಡೆ. ಹಾಗೆ ಪಾರ್ವತಮ್ಮ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಬಂದೆ. ಪರಮಾತ್ಮನ ಅಮ್ಮ ಪುನೀತ್ ರಾಜ್ಕುಮಾರ್ ತಾಯಿ ದರ್ಶನವನ್ನು ಆಯಿತು. ಹಾಗೆ ಮುಂದೆ ಬಂದು ನಾನು ರಾಜ್ಕುಮಾರ್ ಅವರ ಸಮಾಧಿಯನ್ನು ನೋಡೋಣ ಅಂತ ಮುಂದೆ ಬಂದೆ. ಅಲ್ಲಿ ಮುಂದೆ ಬರ್ತಾ ರಾಜ್ಕುಮಾರ್ ಸಮಾಧಿ ಸಿಕ್ತು. ಸೊ ಸಮಾಧಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇದು ರಾಜ್ಕುಮಾರ್ ಮೇರು ನಟ, ತುಂಬ ಫೇಮಸ್ಸು, ಲೆಜೆಂಡ್ ಚಲನಚಿತ್ರ ನಟ ಅಲ್ವಾ. ತುಂಬ ಪ್ರಶಸ್ತಿಗಳು ಕೂಡ ಬಂದಿದೆ ಇವರಿಗೆ. ಗೊತ್ತಿರ್ಬೋದು ಎಲ್ಲರಿಗೂ. ರಾಜ್ಕುಮಾರ್ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಸೊ ಹಾಗಾಗಿ ರಾಜ್ಕುಮಾರ್ ಸಮಾಧಿಯನ್ನು ಒಮ್ಮೆ ಭೇಟಿ ನೀಡಿ, ಚೆನ್ನಾಗಿದೆ, ನೋಡ್ಕೊಂಡು ಬನ್ನಿ ಎಲ್ಲರೂ. ಈಗ ನೋಡ್ತಾ ಇದ್ದೀರಲ್ಲ ರಾಜ್ಕುಮಾರ್ ಸಮಾಧಿ ಇದು. ಹಾಗೆ ನೋಡಿಕೊಂಡು ಮತ್ತೆ ಮುಂದೆ ಬಂದೆ. ಇಲ್ಲಿ ರಾಜ್ಕುಮಾರ್ ಅವರು ಎಷ್ಟು ಚಲನಚಿತ್ರ ಮಾಡಿದ್ದಾರೆ, ಎಲ್ಲ ಪೋಸ್ಟರು ಲೈನಾಗಿ ಹಾಕಿದ್ದಾರೆ. ಇದರಲ್ಲಿ ನಾನು ತುಂಬ ನೋಡಿಲ್ಲ. ನಾನು ನೋಡಿರೋದು ಒಂದು 10 ಇರ್ಬೋದೇನೋ. 10 ಚಲನಚಿತ್ರ ನೋಡಿದ್ದೀನಿ ಅನ್ಸುತ್ತೆ ಅಷ್ಟೇ. ಸೊ ತುಂಬ ಚಲನಚಿತ್ರ ಮಾಡಿದ್ದಾರೆ. ಸೊ ನೋಡಿರ್ಬೋದು, ಸ್ಟಾರ್ಟಿಂಗಿಂದನೂ ಹಾಕಿದ್ದಾರೆ. ಪ್ರತಿಯೊಂದು ಚಲನಚಿತ್ರದ್ದು ಪೋಸ್ಟರ್ ಹಾಕಿದ್ದಾರೆ
ರಾಜ್ಕುಮಾರ್ ಅವ್ರದ್ದು. ಇವರಿಗೆ ತುಂಬ ಹಲವಾರು ಪ್ರಶಸ್ತಿ, ಕರ್ನಾಟಕ ರತ್ನ, ಮೇರು ನಟ, ಕಲಾರತ್ನ, ತುಂಬ ಪ್ರಶಸ್ತಿಗಳು ಬಂದಿದೆ. ಹಲವಾರು ಚಲನಚಿತ್ರಗಳಲ್ಲಿ ನಟನೆ ಮಾಡಿ ಒಂದು ದಾಖಲೆಯನ್ನು ಮೆರೆದಂಥ ಒಂದು ಲೆಜೆಂಡ್ ಚಲನಚಿತ್ರದ ಒಂದು ಚಿತ್ರಕಾರ ಮತ್ತು ಹೀರೋ ಅಂತ ಹೇಳ್ಬೋದು. ಏನು ಅಂದರೆ ಕೆಲವೊಬ್ಬರು ಬದುಕಿರುವಂಥ ಸಾಧನೆಯನ್ನು ಸತ್ತ ಮೇಲೂ ನಾವು ನೋಡ್ಬೋದು. ಸತ್ತ ಮೇಲೂ ನಾವು ನೋಡ್ತೀವಲ್ಲ, ಅದೇ ನಮ್ಮ ಸಾಧನೆ. ಬದುಕಿರುವಾಗ ಏನು ಸಾಧನೆ ಮಾಡಿರ್ತೀವಲ್ಲ, ಸತ್ತ ಮೇಲೂ ನೆನ್ಪು ಮಾಡ್ಕೊಳ್ತೀವಲ್ಲ, ಅದೇ ನಮ್ಮ ಸಾಧನೆ. ಜನ ನೆನ್ಪು ಮಾಡ್ಕೊಳ್ತಾರೆ ನಮ್ಮ ಸಾಧನೆನ, ಅದೇ ಸಾಧನೆ, ನಾವು ಸಾಧಿಸುವಂಥ ಒಂದು ಸಾಧನೆ ಆಗಿರುತ್ತೆ. ಸೊ ನೋಡಿ, ರಾಜ್ಕುಮಾರ್ ಅವರಿಗೆ ಹಲವಾರು ಪ್ರಶಸ್ತಿ ಬಂದದ್ದನ್ನು ಬಯೋಡಾಟ ಹಾಕಿದ್ದಾರೆ ನೋಡಿ, ಚೆನ್ನಾಗಿದೆ. ತಿಳ್ಕೊಬೋದು ರಾಜ್ಕುಮಾರ್ ಬಗ್ಗೆ. ಒಂದಿನ ಮಾಡ್ತೇನೆ, ಫುಲ್ ರಾಜ್ಕುಮಾರ್ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ. ಸೊ ಏನೇನು ಪ್ರಶಸ್ತಿ ಬಂದಿದೆ, ಯಾವ್ಯಾವ ಚಲನಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಪ್ರತಿಯೊಂದು ಚಲನಚಿತ್ರದ ಹೆಸರು ಕೂಡ ಹೇಳ್ತೀನಿ. ಇವಾಗ ಹೇಳ್ತಾ ಹೋದರೆ ತುಂಬ ಲಾಂಗ್ ಆಗುತ್ತೆ, ವಿಡಿಯೋನು ಬೋರ್ ಆಗುತ್ತೆ ನಿಮಗೆ. ಹಾಗಾಗಿ ಒಂದು ಲೈಟಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋಗಳನ್ನು, ಮೆನ್ಷನ್ ಮಾಡ್ತಾಯಿಲ್ಲ ಯಾವ್ಯಾವ ಚಲನಚಿತ್ರ ಅಂತ. ಎಲ್ಲ ಚಲನಚಿತ್ರನೂ, ಎಷ್ಟು ಚಲನಚಿತ್ರದಲ್ಲಿ ನಟನೆ ಮಾಡಿದಾರಲ್ಲ ಎಲ್ಲ ಪೋಸ್ಟರನ್ನು ಹಾಕಿದ್ದಾರೆ ರಾಜ್ಕುಮಾರದು. ನೋಡ್ಬೋದು, ತುಂಬ ಚೆನ್ನಾಗಿ ಪೋಸ್ಟರ್ ಮಾಡಿ ಹಾಕಿದ್ದಾರೆ. ತುಂಬ ಖುಷಿಯಾಗತ್ತೆ ನೋಡೋಕ್ಕೆ. ಇಂಥ ಒಂದು ಮೇರು ನಟನ ನಾವು ಕಳ್ಕೊಂಡಿರೋದು ದುಃಖ ಆಗತ್ತೆ. ಸೊ ಇನ್ನೂ ಇದ್ದಿದ್ರೆ ಎಷ್ಟೊಂದು ಸಾಧನೆ ಮಾಡ್ತಿದ್ರು, ನಮ್ಮ ಕರ್ನಾಟಕದಲ್ಲಿ ಏನು ಹೆಸರು ತರ್ತಿದ್ರು, ಇನ್ನೂ ಹೆಸರು ತರೋಕ್ಕೆ ಅವಕಾಶ ಇತ್ತು ಅವರಿಗೆ. ಬಟ್ ಆ ದೇವರು ಆದಷ್ಟು ಬೇಗ ಕರ್ಕೊಂಡ್ಬಿಟ್ಟಿದ್ದಾನೆ. ಏನು ಮಾಡೋದು, ತುಂಬ ಒಂದು ಕಳ್ಕೊಂಬಿಟ್ಟಿದ್ದೀವಿ ನಾವು, ಒಂದು ಕನ್ನಡದ ರತ್ನನ ಕಳ್ಕೊಂಬಿಟ್ಟಿದ್ದೀವಿ. ಹಾಗೆ ನೋಡ್ಬೋದು, ಮುಂದೆ ಫುಲ್ ಎಲ್ಲ ಚಲನಚಿತ್ರದ ಪೋಸ್ಟನ್ನು ನೋಡ್ಕೊಂಡು ಬಂದೆ ನಾನು. ಸೊ ತುಂಬ ಖುಷಿಯಾಗುತ್ತೆ. ಎಲ್ಲ ಹೆಸರು ಹಾಕಿದ್ದಾರೆ, ಚಲನಚಿತ್ರದ ಯಾವ್ಯಾವ ನಟನೆ ಮಾಡಿದಾರಲ್ಲ ಎಲ್ಲ ಚಲನಚಿತ್ರದ್ದು ಹೆಸರು ಹಾಕಿದ್ದಾರೆ, ನೋಡ್ಬೋದು. ಇದ್ರ ಬಗ್ಗೆ ಹೆಸರನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ರಾಜ್ಕುಮಾರ್ ಅವ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮುಂದೆ ಬರ್ತಾ ನೋಡ್ಕೊತ ಬಂದೆ, ಎಲ್ಲ ಚಲನಚಿತ್ರ ಪೋಸ್ಟರನ್ನು ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು. ಹಾಗೆ ಮುಂದೆ ಬಂದು ಎಂಡರಿಗೂ ಆಯಿತು, ಎಲ್ಲ ಪೋಸ್ಟ್ರು ನೋಡಿಕೊಂಡು ಎಂಡ್ ಆಯಿತು. ಇಲ್ಲಿವರೆಗೆ ಪೋಸ್ಟ್ರು ಎಂಡ್ ಆಯಿತು ಅವ್ರದ್ದು. ಹಾಗೆ ಮುಂದೆ ಬರ್ತಾ ಚಲನಚಿತ್ರದ್ದು ಕ್ಲೋಸ್ ಆಗಿ ಮುಂದೆ ಗಾರ್ಡನ್ ಇತ್ತು, ಗಾರ್ಡನ್ ನೋಡ್ಕೊತ ಬಂದೆ. ಬದುಕಿರುವಾಗ ನಾವು ಸಾಧನೆ ಮಾಡಿರೋದೇ ಹೆಸರಿರುತ್ತಲ್ಲ, ಅದು ಸತ್ತ ಮೇಲೂ ಜನ ಹೇಳ್ತಾರಲ್ಲ, ಅದೇ ನಮ್ಮ ಒಂದು ಗೌರವ, ಒಂದು ನಾವು ಪಡ್ಕೊಂಡಿರೋ ಒಂದು ಗುರಿ, ನಾವು ಮಾಡಿರುವಂಥ ಸಾಧನೆ ಆಗಿರುತ್ತೆ. ಬದುಕಿರುವಾಗ ಏನು ಮಾಡ್ತೀವೋ ಅದು ದೊಡ್ಡದಲ್ಲ, ಸತ್ತ ಮೇಲೆ ನಮ್ಮ ನೆನ್ಪು ಮಾಡ್ಕೊಳ್ತಾರಲ್ಲ ಅದೇ ದೊಡ್ಡತನ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ರಾಜ್ಕುಮಾರ್ ಸಮಾಧಿ. ಸೊ ಅಪ್ಪು ಸಮಾಧಿನೂ ನೋಡ್ಕೊಂಡು ಬಂದೆ, ರಾಜ್ಕುಮಾರ್ ಸಮಾಧಿನೂ ನೋಡ್ಕೊಂಡು ಬಂದೆ, ಪಾರ್ವತಮ್ಮನ ಸಮಾಧಿನೂ ನೋಡ್ಕೊಂಡು ಬಂದೆ. 3 ಸಮಾಧಿಯನ್ನು ನೋಡಿಕೊಂಡು ಹಾಗೇ ಮುಂದೆ ಬರ್ತಾ ಬಂದೆ. ನಮ್ಮ ಅಂಬರೀಷ್, ಮಂಡ್ಯದ ಗಂಡು ಅಂಬರೀಷ್ ಅವರ ಒಂದು ಸಮಾಧಿ ಇಲ್ಲೇ ಇದೆ, ಹತ್ರನೇ ಪಕ್ಕದಲ್ಲೇ ಇರೋದು ಅಂಥದ್ದು. ಅಂಬರೀಷ್ ಅವರ ಸಮಾಧಿಯನ್ನು ನೋಡೋಣ ಅಂತ ಮುಂದೆ ಈ ಕಡೆಯಿಂದ ಎಂಟ್ರಿ ಇದೆ, ಪಕ್ಕದ ಎಂಟ್ರಿಗೆ ಬಂದು ಎಂಟ್ರಿ ಮಾಡಿದೆ ನಾನು. ಸೊ ಮಂಡ್ಯದ ಗಂಡು ಅಂಬರೀಷ್ ಅವರ ಒಂದು ದರ್ಶನ ಮಾಡೋಣ ಅಂತ ಬಂದೆ. ಅವ್ರ ಸಮಾಧಿನೂ ಇಲ್ಲಿ ಪಕ್ಕದಲ್ಲಿದೆ, ನೋಡ್ಬೋದು. ಅದರ ಪಕ್ಕದಲ್ಲೇ ಇರುವಂಥದ್ದು, ರಾಜ್ಕುಮಾರ್ ಸಮಾಧಿ ಪಕ್ಕದಲ್ಲೇ ಇರುವಂಥದ್ದು. ಹಾಗೆ ಎಂಟ್ರಿ ಕೊಟ್ಟೆ, ಅಂಬರೀಷ್ ಅವರ ಸಮಾಧಿ ಎಂಟ್ರಿ ಕೊಟ್ಟೆ. ಮುಂದೆ ಹೋಗ್ತಾ ಸಮಾಧಿ ನೋಡೋಣ ಅಂತ ಮುಂದೆ ಹೋದೆ. ಇಲ್ಲೂ ತುಂಬ ಚೆನ್ನಾಗಿ ಗಾರ್ಡನು, ಕಂಠೀರವ ಸ್ಟುಡಿಯೋ ಎಲ್ಲ ಇದೆ. ಸ್ಟುಡಿಯೋಗೆ ಹೋಗಿಲ್ಲ ನಾನು. ಈಗ ಅಂಬರೀಷ್ ಅವ್ರದ್ದು ದೊಡ್ಡ ಒಂದು ಸ್ಟ್ಯಾಚ್ಯೂ ಮಾಡಿಟ್ಟಿದ್ದಾರೆ, ತುಂಬ ದೊಡ್ಡದಿದೆ, ಶೋ ಮಾಡೋಕ್ಕಾಗಿಲ್ಲ, ಅದು ಚಿಕ್ಕದು ಕಾಣಿಸ್ತಾ ಇದೆ ದೂರಿಂದ. ಸೊ ತುಂಬ ಎತ್ತರಕ್ಕೆ ಮಾಡಿದ್ದಾರೆ ಸ್ಟ್ಯಾಚ್ಯೂ, ನೋಡ್ಬೋದು. ಸಖತ್ತಾಗಿ ಸ್ಟ್ಯಾಚ್ಯೂ ಮಾಡಿಟ್ಟಿದ್ದಾರೆ ಅಂಬರೀಷ್ ಅವ್ರದ್ದು. ಮಂಡ್ಯದ ಗಂಡು ನಮ್ಮ ಅಂಬರೀಷ್ ಅವರು, ಇವರು ಕೂಡ ಮೇರು ನಟ, ತುಂಬ ಹೆಸರು ಮಾಡಿ ಒಂದು ಲೆಜೆಂಡ್ ಆ್ಯಕ್ಟರ್ ಅಲ್ವಾ. ತುಂಬ ಚೆನ್ನಾಗಿ ಸಮಾಧಿಯನ್ನು ಡೆಕೋರೇಟ್ ಮಾಡಿ ನೋಡ್ಬೋದು. ಜನ ಎಲ್ಲ ತುಂಬ ಜನ ಇದ್ದರು, ಸಂಡೇ ಆಗಿದ್ದರಿಂದ ತುಂಬ ಜನ ಬಂದಿದ್ದರು. ಹಾಗೆ ಅಂಬರೀಷ್ ಅವ್ರದ್ದು ಒಂದು ಸಮಾಧಿ ದರ್ಶನ ಆಯಿತು, ನೋಡ್ಬೋದು ಸಮಾಧಿ ಇಲ್ಲಿ ಅಂಬರೀಷ್ ಅವ್ರದ್ದು. ಮಂಡ್ಯದ ಗಂಡು ಅಂಬರೀಷ್ ಅವರದ್ದು ದರ್ಶನ. ಬದುಕಿರುವಂಥ ಸಾಧನೆಯನ್ನು ಸತ್ತ ಮೇಲೆ ಹೇಳುವ ಜನಗಳ ಒಂದು ಅಭಿಮಾನ, ನೆನಪುಗಳೇ ನಮ್ಮ ಒಂದು ಸಾಧನೆ ಅಂತ ಹೇಳ್ಬೋದು. ನೋಡಿದವರಿಗೆ ಸ್ಕಿಪ್ ಮಾಡಿದೆ, ನೋಡಿದವರಿಗೆ ತುಂಬ ಹೃದಯದ ಧನ್ಯವಾದ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.
ಇಷ್ಟ ಆದರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.